ನೀವು ತಗೊಳ್ಳಿ, ನಿಮ್ಮ ಕೈ ತಗೊಳ್ಳಿ. ಒಂದೇ ನಿಮಿಷ. ಬ್ರಹ್ಮಾಂಡ ಆದಿರಾಜ ಬ್ರಹ್ಮ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ ಮಹಾರಾಜ್ಗೆ ಜೈ. ಒಳ್ಳೆದಾಗಲಿ. ಒಳ್ಳೆದಾಗಲಿ. ಭದ್ರ ಇವತ್ತಾದ್ರೂ ಒಂದು ಸ್ವಲ್ಪ ಬಿಡೋಣ. ಹಾಂ ಬೇಡ ಬೇಡ ಹಿಂಗೆ ಬರ್ಬೇಕಲ್ವ ಅವ್ರು ಆಗಲಿ. ಇಲ್ಲ ಇದೆ, ನಾನು ಇವಾಗ ನೋಡ್ರಪ್ಪ ಪೀಸ್ ಇಲ್ಲಿ ಬಂದು ಈಗ ಸಂಬಂಧಪಟ್ಟ ಕ್ವೆಶ್ಚನ್ಸ್ ಮಾತ್ರ ಕೇಳಬೇಕು. ಅಣ್ಣ ಅಣ್ಣ ಮಾತ್ರ ಅಲ್ಲ ಅಣ್ಣ ಅಣ್ಣ ಅಲ್ಲ ನೀವು ಮಾತಾಡ್ಬಿಟ್ರೆ ಅಲ್ಲ ನೀವು ಮಾತಾಡೋದು ಹಿಂದೆ ನವೆಂಬರ್ 17 ಶುಭ ದಿನದಂದು ಭಾನುವಾರ ಲಾಸ್ಟ್ ಬೆಂಚ್ ಅನ್ನುವಂಥ ವೆಜ್ಜು ನಾನ್ ವೆಜ್ಜಿನ ರುಚಿಕರವಾದಂಥ ಹೋಟೆಲನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಇದಕ್ಕೆ ಇಬ್ಬರು ಮೂಲ ಕಾರಣರು ವಿನೋದ್ ಗೌಡ ಮತ್ತು ಸಚಿನ್ ಇಬ್ಬರು ಸಹ ಸೇರಿ ಒಂದು ಸುಶಿಕ್ಷಿತವಾದಂಥ ರಾಜರಾಜೇಶ್ವರಿ ನಗರದಲ್ಲಿ ಉತ್ತಮ ಗುಣಮಟ್ಟದ ಆಹಾರವನ್ನು ನೀಡಬೇಕು ಅಂತ ಹೇಳಿ ಬಹಳ ಆಸಕ್ತಿಯಿಂದ ಮಾಡಿದ್ದಾರೆ. ಇಲ್ಲಿನ ಜನರೂ ಸಹ ಊಟದ ಪ್ರಿಯರು. ಎಲ್ಲರೂ ಸಹ ಹೋಟೆಲಿಗೆ ಬಂದು ರುಚಿಯನ್ನು ನೋಡಿ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ಇದಕ್ಕೆ ಮುಖ್ಯವಾಗಿ ನಮ್ಮ ಜೊತೆಯಲ್ಲಿ ಬಂದು ಜ್ಯೋತಿಯನ್ನು ಬೆಳಗಿಸಿ ಬಲಗಾಲನ್ನು ಮುಂದಿಡುವ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಮಾಡಿ ಇವತ್ತು ಈ ಹೋಟೆಲಿಗೆ ಮಾಲೀಕರಿಗೆ ಒಳ್ಳೆಯದಾಗಲಿ ಅಂಥೇಳಿ ಇವತ್ತು ಹೆಸರಾಂತ ಕರ್ನಾಟಕ ರಾಜ್ಯದ ಖ್ಯಾತ ನಟರಾದ ವಿನೋದ್ ಪ್ರಭಾಕರ್ ಅವರು ಭಾಳ
ಮನಸ್ಪೂರ್ವಕವಾಗಿ ಹಾರೈಸಿದ್ದಾರೆ, ಅಭಿನಂದಿಸಿದ್ದಾರೆ. ಇವರೆಲ್ಲರಿಗೂ ಶುಭವನ್ನು ಕೋರಿದ್ದಾರೆ. ಒಳ್ಳೆಯದಾಗಲಿ ಅಂತೇಳಿ ನಾವು ಸಹ ಅವರ ಜೊತೆಯಲ್ಲಿ ಬಂದಿದ್ದೀವಿ. ಶುಭವನ್ನು ಕೋರ್ತೀವಿ. ನಿಮ್ಮ ಹೋಟ್ಲು ಜನಪ್ರಿಯತೆಯನ್ನು ಗಳಿಸಲಿ. ಊಟದ ಸವಿರುಚಿಯ ಜೊತೆಯಲ್ಲಿ ಎಲ್ಲರ ಮನೆಯ ಮಾತಾಗಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತೀನಿ. ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ವಿನೋದ್ ಗೌಡ್ರು, ಯಾಕಂದರೆ ನನಗೆ ಭಾಳ ಪರಿಚಯ ಅವರು. ಬಂದು ಹೇಳ್ತಾರೆ ಈ ಥರದ್ದೊಂದು ಹೋಟೆಲ್ ಒಂದು ಓಪನ್ ಮಾಡಬೇಕು ಅಂತ. ಲಾಸ್ಟ್ ಬೆಂಚರ್ಸ್ ಅಂತ ಒಂದು ಟೈಟಲ್ ಬರುತ್ತೆ, ಹೆಸರು. ಅಂದರೆ ಸಿನಿಮಾದ ಹೇಳಿ ಹೇಳಿ ಟೈಟಲ್ ಅಂತಲೇ ಬಂತು, ಒಂದು ಹೆಸರು ಬರುತ್ತೆ. ಹೇಳಿದಾಗ ನಮಗೆ ತುಂಬ ಖುಷಿ ಆಯಿತು. ಆಮೇಲೆ ಈ ಥರದ್ದು ನಾನ್ ವೆಜ್ ಹೋಟೆಲ್ ಮಾಡ್ತಿದ್ದೀನಿ. ಈ ಥರದ್ದೊಂದು ಇದೊಂದು ಸೇವೆ ಅಂತಲೇ ಹೇಳ್ಬೋದು. ಹೋಟೆಲ್ ಒಂದು ಅನ್ನಪೂರ್ಣೇಶ್ವರಿಯ ಸೇವೆ. ಸೊ ಎಲ್ರಿಗೂ ಬಂದವ್ರಿಗೆಲ್ಲ ತೃಪ್ತಿಯಿಂದ ಊಟ ಹಾಕಿ, ಸೊ ಎಲ್ಲರೂ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಫ್ಯಾಮಿಲಿದು ಬೇರೆ ಸಪ್ರೇಟಾಗಿ ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಫ್ಯಾಮಿಲಿ ಎಲ್ಲ ಕೂತ್ಕೊಳ್ಳೋ ಥರ, ಆಮೇಲೆ ಕೆಳಗಡೆ ನಾರ್ಮಲಾಗಿ ಎಲ್ಲ ಫ್ರೆಂಡ್ಸು ಎಲ್ಲ ಬಂದರೆ ಭಾಳ ಚೆನ್ನಾಗಿ ಸ್ಪೇಷಿಯಸ್ ಆಗಿ ಮಾಡಿಟ್ಟಿದ್ದಾರೆ. ಸೊ ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಿರೋದೇನು ಅಂದರೆ, ಇದು ಮೊದಲನೇ ಬ್ರ್ಯಾಂಚು ಲಾಸ್ಟ್ ಬೆಂಚರ್ಸ್. ಸೊ ಈ ಬ್ರ್ಯಾಂಚು ಒಂದು 100 ಆಗಲಿ 100,000 ಆಗಲಿ ಲಕ್ಷ ಆಗಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇವರು ರಾರಾಜಿಸಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ವಿನೋದ್ ಗೌಡ್ರು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಸಚಿನ್ ಅವರು ಮಾಡ್ತಿದ್ದಾರೆ. ಸೊ ಅವ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಇದೇ ರೀತಿ ಇದನ್ನು ಮುಂದುವರಿಸ್ಕೊಂಡು ನಡೀಲಿ. ಆ್ಯಂಡ್ ಲಾಸ್ಟ್ ಬೆಂಚರ್ಸ್ ಅಂದಾಗ ನಮಗೆ ಒಂದು ಏನು ಅಂದರೆ, ನವಲ ಸ್ಕೂಲಲ್ಲಿ ಲಾಸ್ಟ್ ಬೆಂಚರ್ಸೇ. ಸೊ ಲಾಸ್ಟ್ ಬೆಂಚರ್ಸು ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಜೀವನ ಅನ್ನೋ ಪಾಠ ಯಾವತ್ತು ನಾವು ಏನು ಮಾಡ್ತೀವಿ ಅಂದರೆ, ಈ ಅನುಭವದಿಂದ ನಾವು ಭಾಳ ಕಲಿತೀವಿ. ಈ ಪಾಠನ ನಾವು ಒಳ್ಳೆಯದು ಕೆಟ್ಟದ್ದನ್ನು ತಿಳ್ಕೊಂಡು ಲಾಸ್ಟ್ ಬೆಂಚರ್ಸ್ ಯಾವತ್ತೂ ಏನು ಮಾಡ್ತಾರೆ ಅಂದರೆ, ಆ ಅನುಭವನ ಬಳಸ್ಕೊಂಡು ಜೀವನದಲ್ಲಿ ಮುಂದುವರಿತಾರೆ. ಸೊ ಅದೇ ಥರ ಈ ಹೋಟೆಲ್ ಆಗಲಿ ಲಾಸ್ಟ್ ಬೆಂಚರ್ಸ್ ಆಗಲಿ ಫಸ್ಟ್ ಆಗಿರಲಿ ಅಂತ ನಾನು ಯಾವತ್ತೂ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ, ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ಜೈ ಕರ್ನಾಟಕ. ಧನ್ಯವಾದಗಳು. ನಿಮಗೆ ಫೇವ್ರೇಟ್ ನನಗೆ ವರ್ಕೌಟ್ ಮಾಡ್ತಿರೋದ್ರಿಂದ ಒಂದಿಷ್ಟು ನಾನು ನಾನ್ ವೆಜ್ ತಿನ್ನಬೇಕು. ಬಟ್ ನಾನು ವೆಜ್ 100%, 99.99% ವೆಜಿಟೇರಿಯನ್ ನನಗೆ ಭಾಳ ಇಷ್ಟ. ಫೇವ್ರೇಟ್ ಅಂತ ಏನೂ ಇಲ್ಲ ಸರ್. ಅಂದರೆ ನಾನು ಸುಮ್ಮನೆ ಹೇಳ್ತಿಲ್ಲ, ಮಾತಿಗೆ ಹೇಳಬೇಕು ಅಂತ ಹೇಳ್ತಿಲ್ಲ. ನನಗೆ ಯಾವುದು ಏನು ಕೊಟ್ಟರು ಕಣ್ಣಿಗೆ ನಾನು ಹೊತ್ಕೊಂಡು ತಿಂತೀನಿ. ಸೊ ನಮಗೆ ಎಷ್ಟೋ ಜನ ಬಡವರಾಗಲಿ ಒಂದೊತ್ತು ಊಟಕ್ಕೂ ಇರಲ್ಲ. ಸೊ ಅದನ್ನು ನಾವು ತುಂಬ ಗೌರವ ಕೊಡಬೇಕು. ಸೊ ನನಗೆ ಇದು ಫೇವ್ರೇಟ್, ಅದು ಫೇವ್ರೇಟ್, ಇದು ಬೇಡ ಅದು ಬೇಡ ಅಂತ ಇಲ್ಲ. ಸೊ ನನಗೆ ಏನು ಕೊಟ್ಟರು ಊಟ ತುಂಬ ತಿಂತೀನಿ ಸರ್. ನಮ್ಮ ಬಲರಾಮನ ದಿನಗಳು ಸಿನಿಮಾ ನಿರ್ಮಾಪಕರು ಪದ್ಮಮ್ಮ ಅವರು, ಶ್ರೀರಾಮ್ ಅವರು 2 ಸಲ ನೆಲಮಂಗಲ ತಾಲೂಕಿನ ZP ಆಗಿದ್ದಾರೆ. ಪಂಚಾಯತಿ ಅಧ್ಯಕ್ಷರು ಮುಟ್ಲಿನಹಳ್ಳಿ, ಮಾಗಡಿ ತಾಲೂಕು. ನಮಸ್ಕಾರ ಎಲ್ರಿಗೂ. ಇವತ್ತು ಈ ಸಮಾರಂಭಕ್ಕೆ ನಾವೆಲ್ಲರೂ ಸೇರಿದ್ದೀವಿ. ಈ ಸಮಾರಂಭಕ್ಕೆ ನಮ್ಮ ವಿನೋದ್ ಗೌಡ್ರು ಈ ದೊಡ್ಡ ಮಟ್ಟಕ್ಕೆ ಲಾಸ್ಟ್ ಬೆಂಚಸ್ ನಾವು ರೆಸ್ಟೋರೆಂಟನ್ನು ಓಪನ್ ಮಾಡಿದ್ದಾರೆ. ನಮ್ಮನ್ನೆಲ್ಲರೂ ಕೂಡ ಕರೆದಿದ್ದಾರೆ. ನಮಗೆ ನಿಜವಾಗ್ಲೂ ನಮ್ಮ ಜಡರಳ್ಳಿ ಕೃಷ್ಣಪ್ಪರು ಅಂತಲೇ ಹೇಳ್ತೀನಿ, ಅವರು ಇದಕ್ಕೆ ಆಗಮಿಸಿದ್ದಾರೆ. ಸರ್ ನಮಸ್ಕಾರ. ಮತ್ತು ನಮ್ಮ ಹೀರೋ ಟೈಗರ್ ವಿನೋದ್ ಪ್ರಭಾಕರ್ ಕೂಡ ಸರ್ ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಎಲ್ಲರೂ ನಮ್ಮ ಫ್ರೆಂಡ್ ಸರ್ಕಲ್ಲು ಮತ್ತು ಶಿವಣ್ಣ, ಚರಣ್ ಎಲ್ಲರೂ ಬಂದಿದ್ದಾರೆ. ಅವರೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಇವತ್ತಿನ ದಿನ ನಿಜವಾಗ್ಲೂ ನಮಗೆಲ್ಲ ಖುಷಿ ತಂದಿದೆ. ಯಾಕೆಂದರೆ ನೀವೆಲ್ಲ ಮಾಧ್ಯಮದವರು
ಮತ್ತು ಯೂಟ್ಯೂಬರು ಎಲ್ಲರೂ ಕೂಡ ಇದ್ದೀರಾ, ನಿಮಗೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಇವತ್ತಿನ ದಿನ ನಮ್ಮ ವಿನೋದ್ ಗೌಡರು ಒಂದು ಲಾಸ್ಟ್ ಬೆಂಚರ್ಸನ್ನು ರೆಸ್ಟೋರೆಂಟನ್ನು ಓಪನ್ ಮಾಡಿದ್ದಾರೆ. ಭಗವಂತ ಅವರಿಗೆ ಒಳ್ಳೇದು ಮಾಡಲಿ, ಒಳ್ಳೆಯ ಯಶಸ್ಸನ್ನು ಕೊಡಲಿ. ಮುಂದೊಂದು ದಿನ ಅವರು ದೊಡ್ಡ ಮಟ್ಟಕ್ಕೆ ಇನ್ನೂ 10 ಇಂಥ ರೆಸ್ಟೋರೆಂಟ್ಗಳನ್ನು ಓಪನ್ ಮಾಡುವಂಥ ಶಕ್ತಿನ ಭಗವಂತ ಅವರಿಗೆ ಕೊಡಲಿ ಅಂತ ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ವಿಶ್ವಾಸನ್ನು ಹೇಳ್ತೀನಿ. ವಿನೋದ್ ಗೌಡ್ರೆ, ಆಲ್ ದ ಬೆಸ್ಟ್. ಭಗವಂತ ನಿಮಗೆ ಒಳ್ಳೇದು ಮಾಡಲಿ, ಇನ್ನೂ ದೊಡ್ಡ ಮಟ್ಟಕ್ಕೆ ಎತ್ತರಕ್ಕೆ ಬೆಳೀಲಿ. ಏಕೆಂದರೆ ನಮ್ಮ ವಿನೋದ್ ಸರ್ ಆಗಲಿ, ನಮ್ಮ ಕೃಷ್ಣಪ್ಪರಾಗಲಿ ಎಲ್ಲರೂ ಬಂದು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಓಪನಿಂಗ್ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನಾವು ಕೂಡ ಬಂದಿದ್ದೀವಿ, ನೀವೆಲ್ಲರೂ ಬಂದಿದ್ದೀರಾ. ಒಳ್ಳೇದಾಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಗೆ ಇವತ್ತು ಪ್ರಾರಂಭ ಆಗಿದೆ ನಮ್ಮ ಆರ್ ಆರ್ ನಗರ ಪೊಲೀಸ್ ಸ್ಟೇಷನ್ ಆಪೋಸಿಟಲ್ಲೇ ಇರುವಂಥ ಹೋಟೆಲ್ಲು. ಸೊ ಯಾರ್ಯಾರಿಗೆ ಅಡ್ರೆಸ್ ಗೊತ್ತಿಲ್ವೋ ದಯವಿಟ್ಟು ಲಾಸ್ಟ್ ಬೆಂಚರ್ಸ್ ಅಂತ ಹೇಳಿ ಗೂಗಲಲ್ಲಿ ಟೈಪ್ ಮಾಡಿದ್ರೆ ಆರ್ ಆರ್ ನಗರ ಅಂತ ಹೇಳಿದ್ರೆ ಬರುತ್ತೆ. ದಯವಿಟ್ಟು ಎಲ್ಲರೂ ಬರಬೇಕು, ಹರಿಸ್ಬೇಕು ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ನನಗೆ ತುಂಬ ಖುಷಿ ಆಗೋದೇನು ಅಂದರೆ, ಏನೂ ಇಲ್ಲ, ಸುಮ್ಮನೆ ನೀವು ಫೋನಲ್ಲೇ ಹೇಳ್ಬೋದಿತ್ತಲ್ಲ ಬ್ರದರ್ ಅಂತ ಹೇಳಿ ನಮ್ಮ ಅಣ್ಣ ಕೃಷ್ಣಣ್ಣ ಅವರು ನಾನು ಬಂದು ಕೇಳಿದೆ, ಅಣ್ಣ ಈ ಥರ ಬರಬೇಕು, ಫಂಕ್ಷನ್ಗೆ ಬರಬೇಕು ಅಂದಾಗ, ಅಯ್ಯೋ ನೀವು ಫೋನಲ್ಲೇ ಹೇಳ್ಬೋದಿತ್ತಲ್ಲ, ಯಾಕೆ ಬಂದ್ರಿ ಅಂದರು. ಬಟ್ ನಮಗೆ ಯಾವತ್ತೂ ಬೆನ್ನೆಲುಬಾಗಿ ನಿಂತು ನಮಗೆ ಅಷ್ಟು ಸಪೋರ್ಟ್ ಮಾಡ್ತಿರ್ತಾರೆ. ಪ್ರತಿಯೊಂದು ಹೆಜ್ಜೆಯಲ್ಲಾಗಲಿ, ಯಾವುದೇ ಒಂದು ವಿಷಯದಲ್ಲಾಗಲಿ ಅಣ್ಣ ಅಂತ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಅಣ್ಣ ಆಗಲಿ ಆ್ಯಂಡ್ ಅವ್ರ ಜೊತೆ ಮೋಹನ್ ಅವರಾಗಲಿ ಎಲ್ಲರೂ ಬಂದು ಅಷ್ಟು ಸ್ಪಂದಿಸ್ಕೊಂಡು ಆಯಿತು ಅಂತ ಬಂದು ಅವ್ರು ಎಷ್ಟು ಬ್ಯುಸಿ ಇದ್ದರು ಆದ್ರೂ 9 ಗಂಟೆಗೇನೋ ಬರ್ತೀನಿ, ಶೂಟಿಂಗ್ ಇತ್ತು, ಆದ್ರೂ ಒಂದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದ್ರು ಅವರು ಇಲ್ಲ ಬನ್ನಿ ಪರವಾಗಿಲ್ಲ ಅಂತೇಳಿ ವೆಯ್ಟ್ ಮಾಡಿ ಅಷ್ಟು ಅವರು ಸಮಯ ಕೊಟ್ಟು ಬಂದಿದ್ದಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು, ನಿಮ್ಗೆ ಧನ್ಯವಾದಗಳು. ತುಂಬ ಧನ್ಯವಾದ ಏನಿಲ್ಲ, ಶುಭ ಆರೈಕೆಗೆ ಬಂದಿದ್ದೀವಿ, ಒಳ್ಳೆಯದಾದ ಸರ್. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ಅಧ್ಯಕ್ಷರೇ. ಒಂದು 10 ಸೆಕೆಂಡ್ ವಿಡಿಯೋ ಮಾಡು. ಅಣ್ಣ ಯಾರೋ ಹೋಗೋರು ಹಂಗೆ ಇಂದ್ಲಾಸ್ ಹೋಗಂತೇಳಿ, ಹಂಗೆ ಹೋಗಂತೇಳಿ ಇಂದ್ಲಾಸ್ ನೀವು ಬರಬೇಕು. ನಾವು ಚೆನ್ನಾಗಿ ಚಪ್ಪರಿಸ್ತೀವಿ. ನೀವು ಟೇಸ್ಟ್ ಮಾಡಿ ನೋಡಬೇಕು, ಭಾಳ ಚೆನ್ನಾಗಿದೆ. ಬಿರಿಯಾನಿ, ಮಟನ್ನು, ಇಲ್ಲಿ ಏನು ಐಟಮ್ ಹಾಕಿದ್ದಾರೆ ಅಷ್ಟು ವೆರೈಟಿನೂ ಚೆನ್ನಾಗಿದೆ. ಹೋಟೆಲ್ ಲಾಸ್ಟ್ ಬೆಂಚು, ಇಲ್ಲಿ ಬಂದರೆ ಫಸ್ಟ್ ಬೆಂಚು. ಎಲ್ಲರೂ ಬನ್ನಿ ಊಟ ಮಾಡಿ. ಬಿರಿಯಾನಿ ತುಂಬ ಚೆನ್ನಾಗಿದೆ, ಪಕ್ಕಾ ನಾಟಿ ಸ್ಟೈಲ್, ಒಳ್ಳೆ ಫ್ಲೇವರ್, ಲೈಕ್ ನಾಟಿ ಸವಿ ಹಾಕಿ ಸಿಗುತ್ತೆ ನಿಮಗೆ ತಿಂದಿದ ತಕ್ಷಣ. ಆ್ಯಂಡ್ ಕಬಾಬು ಅಷ್ಟೇ ಚೆನ್ನಾಗಿದೆ, ಕ್ರಿಸ್ಪಿ ಆಗಿ ಒಳಗಡೆ ಜ್ಯೂಸಿ ಆಗಿ. ಆ್ಯಂಡ್ ಮಟನ್ ತುಂಬ ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿದೆ. ಸೊ ನೀವು ಇದೇ ಥರ ತಿನ್ಬೇಕಂದ್ರೆ ಲಾಸ್ಟ್ ಬೆಂಚರ್ಸ್ಗೆ ಬರಬೇಕು. ನನಗೆ ಮಟನ್ ಬಿರಿಯಾನಿ ಅಂದರೆ ನಂಗೆ ಸಖತ್ ಇಷ್ಟ. ಸೊ ತುಂಬ ಚೆನ್ನಾಗಿದೆ ಮಟನ್.